ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ ಗೆಲ್ಲೋ ತನಕ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಏನೇ ಬರಲಿ ಶ್ರೀ ಲಕ್ಷ್ಮೀ ಚಾರಿಟಬಲ್ ಟ್ರಸ್ಟ್ನ ರಾಜ್ಯಾಧ್ಯಕ್ಷರು ಶೋಭಾರಾಣಿ ಅಂತ ಈಗಾಗಲೇ ಕನ್ನಡ ಪರ ಹೋರಾಟಗಾರರೆಲ್ಲ ಮಾತಾಡಿದ್ದಾರೆ, ಎಲ್ಲರೂ ಧ್ವನಿ ಎತ್ತಿದ್ದಾರೆ, ಎಲ್ಲರೂ ಮಾತಾಡಿದ್ದಾರೆ. ಅವ್ರ ಗಮನಕ್ಕೆ ಬಂದಿದೆ, ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಿದ್ರೂ ಅವರು ಸುಮ್ಮನೆ ಕೂತಿದ್ದಾರೆ. ಅಂದರೆ ಇದು ಏನು ಕುತಂತ್ರ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಈಗಾಗಲೇ ನಮ್ಮ ರಾಜ್ಯದಲ್ಲಿ ಸುಮಾರಷ್ಟು ಈಗ ಉಗ್ರಗಾಮಿಗಳಿಂದ ಕೆಲವು ಜನಗಳು ಸತ್ರು ಕಾಶ್ಮೀರದಲ್ಲಿ. ಅದು ಉಗ್ರಗಾಮಿಗಳಿಂದ ಸತ್ರು ಅಂತ ಒಂಥರ ಶೋಕಾಚರಣೆ ಮಾಡ್ತಾ ಇದ್ರೆ ನಾವು ಇಲ್ಲಿ ಗೊತ್ತಿದ್ದೂ ಇವರು ಈ ಮಟ್ಟಿಗೆ ಎಲ್ಲ ಒಂದು ಸುವ್ಯವಸ್ಥೆ ಮಾಡಿಕೊಂಡು ಅವರು ಆ ಒಂದು ಸಿಬಿ ಕಾರ್ಯಕ್ರಮವನ್ನು ಮಾಡಬೇಕಾಗಿತ್ತು. ಬಿಗಿ ಬಂದೋಬಸ್ತ್ ಮಾಡಿಕೊಂಡು ಒಂದು ಸ್ವಲ್ಪ ಟೈಮ್ ತೊಗೋಬೋದಿತ್ತು ಅವರು. ಇದೆಲ್ಲ ಇಷ್ಟು ಜನ ಸೇರ್ತಾರೆ, ಇದೆಲ್ಲ ಕನ್ನಡಿಗರ ಕನಸು ಅನ್ನೋದು ಕೂಡ ಆಗಿತ್ತು, ಗೊತ್ತಿತ್ತು ಅವರಿಗೆ ಜನ ಸೇರ್ತಾರೆ ಎಷ್ಟು ಜನ ಅಂತ. ಅವರ ಅನುಕೂಲಕ್ಕೆ ಮಾಡ್ಕೊಳ್ಳೋದಾದರೆ ಅವರಿಗೇ ಪ್ರೈವೇಟಾಗಿ ಇದು VIP ಅಂತ ಸೇರಿಕೊಂಡು ಅವ್ರದ್ದೇ ಒಂದು ಸಮಯ ತೊಗೊಂಡವರು ಈ ಒಂದು ಕಾರ್ಯಕ್ರಮನ ಮಾಡಿಕೊಂಡು ಅವರಿಗೆ ಒಂದು ಸನ್ಮಾನನೋ ಏನೋ ಅವರಿಗೆ ಒಂದು ಟ್ರೋಫಿ ಗೆದ್ದವರಿಗೆ ಒಂದು ಖುಷಿ ಸಂಭ್ರಮನ ಆಚರಣೆ ಮಾಡಬೇಕಾಗಿತ್ತು. ಜನಗಳಿಗೋಸ್ಕರ ಬೇಕಾದರೆ ಬೇರೆ ಒಂದು ದೊಡ್ಡ ಸ್ಟೇಡಿಯಂನಲ್ಲಿ ಅದಕ್ಕೆ ಬೇರೆ ಒಂದು ಆಚರಣೆಯನ್ನು ಮಾಡಬೇಕಾಗಿತ್ತು. ಆದರೆ ಇದು ನಮಗೆ ತುಂಬ ದುಃಖವನ್ನು ತರ್ತಕ್ಕಂಥದ್ದಾಗಿದೆ. ಅದು ಅಲ್ಲದೆ ದಕ್ಷ ಒಂದು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ಆಫೀಸರ್ಗಳು ಅಧಿಕಾರಿಗಳೇನು ಇವತ್ತು ಅವರೆಲ್ಲ ತಲೆ ತಗ್ಸೋ ಹಾಗಾಗಿದೆ. ಅವರು ಮಳೆ ಬರ್ತಾ ಇದ್ರೂ ಛತ್ರಿ ಹಿಡ್ಕೊಂಡು ಕೆಲಸ ಮಾಡಿದ್ದಾರೆ, ಅವರೇನು ಸುಮ್ಮನೆ ಕೂತಿಲ್ಲ. ಅದೆಲ್ಲರೂ ನೋಡಿರ್ತಕ್ಕಂಥ ವಿಚಾರ, ನಾವೆಲ್ಲ ದೃಶ್ಯ ಎಲ್ಲರೂ ನೋಡಿದ್ದೀವಿ ಕಣ್ಣಾರೆ. ಇವ್ರು ಮಾಡೋ ರಾಜಕೀಯದ ಕುತಂತ್ರ ಯಾರ ಕಣ್ಣಿಗೂ ನಮಗೆ ಕಾಣಿಸಲ್ಲ, ಆದರೆ ಅವ್ರು ಕೆಲಸ ಮಾಡಿರೋದು ಗೊತ್ತಾಗಿದೆ. ಅವರು ದಕ್ಷ ಅಧಿಕಾರಿಗಳಂತೆಲ್ಲ ಹೇಳ್ತಾ ಇದ್ದಾರೆ. ಗೊತ್ತಿದ್ದೂ ಅವರನ್ನು ಸಸ್ಪೆಂಡ್ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇರಲಿಲ್ಲ. ಅವರ ಒಂದು ಏನೋ ಬೇಜವಾಬ್ದಾರಿಗೋ ಅವರ ಇದನ್ನು ಒರೆಸ್ಕೊಳ್ಳೋಕ್ಕೆ, ಅವರ ಒಂದು ಮಾಡಿದ ತಪ್ಪನ್ನು ಮುಚ್ಚುಮರೆ ಮಾಡೋದಕ್ಕೋಸ್ಕರ ಈ ಒಂದು ಇದನ್ನು ಅಧಿಕಾರಿಗಳ ಮೇಲೆ ಹಾಕಿದ್ದಾರೆ. ದಯಮಾಡಿ ಅವರು ಕೈ ಮುಗಿದು ಕೇಳ್ಕೊತಾ ಇದ್ದೀವಿ ಎಲ್ಲರೂ, ಅಂಥ ಅಧಿಕಾರಿಗಳನ್ನು ಮೊದಲು ಕೆಲಸಕ್ಕೆ ತಗೊಂಡು ಅವರ ಒಂದು ಅದೇ ರಾಜಕೀಯದ ತಪ್ಪನ್ನು ಮರೆ ಮಾಡಿ ಅವರಿಗೆ ಒಂದು ಅಧಿಕಾರಕ್ಕೆ ತೊಗೊಳಕ್ಕೆ ನಾವೆಲ್ಲ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಇದೇ ಥರ ಮಾಡಿದ್ರೆ ಯಾರೂ ಜನಗಳು ಸುಮ್ಮನೆ ಕೂರಲ್ಲ. ಎಲ್ಲ ಹೋರಾಟಗಾರರಲ್ಲ, ಜನಗಳು ಕೂಡ ಎದುರಿಗೆ ನಿಂತು ಏನು ಮಾತಾಡ್ತಾರೆ, ಯಾವ ಮಟ್ಟಕ್ಕೆ ಹೋಗ್ತಾರೆ ಅನ್ನೋದನ್ನು ಹೇಳೋಕ್ಕಾಗಲ್ಲ. ದಯಮಾಡಿ ಇದನ್ನು ಸರಿ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.